Hello friends, welcome to India for IAS. This is Manjunath Gaud. Topic of this video is Artemis 2. So recently Artemis 2 mission launched by NASA, it is in news. So this topic Artemis 2, it is important for both prelims and mains. So this topic, it is important for both prelims and mains, and also it is important for other competitive exam. So ಈ Artemis 2 mission ಏನಿದೆ, it is one of the important mission of NASA. ನಾಸಾದ ಏನಿದೆ ಒಂದು ಇಂಪಾರ್ಟೆಂಟ್ ಮಿಷನ್ ಆಗಿದೆ. ಸೊ ಇದು ಫಿಲಿಮ್ಸ್ ಮತ್ತು ಮೇನ್ಸ್ ಎರಡು ಟಾಪಿಕ್ಕಿಗೂ ಇಂಪಾರ್ಟೆಂಟ್. ಏನಕ್ಕಂದರೆ ಈ ಹಿಂದೆ ಚಂದ್ರಯಾನ 3 ಇಂಡಿಯಾದ ಚಂದ್ರಯಾನ ಏನಿದೆ, ಸೊ ಚಂದ್ರಯಾನ 3 ಮೇಲೆ UPSC ಮೇನ್ಸಲ್ಲಿ ಕ್ವಶನ್ ಬಂದಿತ್ತು, ಆ್ಯಂಡ್ ಚಂದ್ರಯಾನ 1 ಆ್ಯಂಡ್ 2 ಮೇಲೆ ಫಿಲಿಮ್ಸಲ್ಲಿ ಕ್ವಶನ್ ಬಂದಿತ್ತು. ಸೊ ಈ ವರ್ಷ ನಾಸಾ ಆರ್ಟೆಮಿಸ್ 2 ಒಂದು ಸ್ಪೇಸ್ ಕ್ರಾಫ್ಟನ್ನು ಮೂನ್ ಅಂದರೆ ಚಂದ್ರನಿಗೆ ಕಳಿಸಿರೋದ್ರಿಂದ ಸೊ ಫಿಲಿಮ್ಸ್ ಮತ್ತು ಮೇನ್ಸ್ ಪರ್ಸ್ಪೆಕ್ಟಿವ್ ಈ ಟಾಪಿಕ್ ತುಂಬ ಇಂಪಾರ್ಟೆಂಟ್ ಆಗಿದೆ. ಈ ವಿಡಿಯೋದಲ್ಲಿ ನಾವು ಆರ್ಟೆಮಿಸ್ ಅಂದರೆ ಏನಿದು ಆರ್ಟೆಮಿಸ್ 1, 2, ಸೊ ಇದ್ರ ಬಗ್ಗೆ ಸ್ಟಡಿ ಮಾಡ್ತೀವಿ. ಸೊ ನಾಸಾದ್ದು ಯಾವ ರೀತಿ ನಾಸಾದ್ದು ಲಾಂಗ್ ಟರ್ಮ್ ಮತ್ತು ಶಾರ್ಟ್ ಟರ್ಮ್ ಮಿಷನ್ ಏನಿದೆ, ಸೊ ಈ ಚಂದ್ರನ ಬಗ್ಗೆ, ಚಂದ್ರನ ಮೇಲ್ಮೈಯನ್ನು ಎಕ್ಸ್ಪ್ಲೋರ್ ಮಾಡೋದ್ರ ಬಗ್ಗೆ, ಅದರ ಜೊತೆಗೆ ಇಂಡಿಯಾದ ಏನು ಮಿಷನ್ ಇದೆ, ಸೊ ಇಂಡಿಯಾದ ಏನು ಸ್ಟ್ರಾಟಜಿ ಇದೆ, ಸೊ ಅದನ್ನು ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳಿಕ್ಕೆ ಹೊರಟಿದ್ದೀವಿ. ಸೊ ನಾವು ನ್ಯೂಸ್ ನೋಡೋದಾದರೆ ಇತ್ತೀಚೆಗೆ ಏನು ಮಾಡುತ್ತೆ, ನಾಸಾ ಆರ್ಟೆಮಿಸ್ 2 ಮಿಷನ್ ಚಂದ್ರನ ತಲುಪಲಿಕ್ಕೆ ಒಂದು ಓರಿಯನ್ ಕ್ಯಾಪ್ಸೂಲನ್ನು ವಿತ್ 4 ಆಸ್ಟ್ರೋನಾಟ್ಸ್ ಲಾಂಚ್ ಮಾಡಿರುತ್ತೆ. ಸೊ ಆ ವಿಷಯವಾಗಿ ಆರ್ಟೆಮಿಸ್ 2 ನ್ಯೂಸಲ್ಲಿದೆ. ಸೊ ಈ ಆರ್ಟೆಮಿಸ್ 2 ಮಿಷನ್ ಏನೆಲ್ಲ ಇದೆ ಈ ಆರ್ಟೆಮಿಸ್ 2 ಮಿಷನಲ್ಲಿ ಅಂತ ನಾವು ನೋಡ್ತಾ ಹೋದರೆ, ಸೊ ಓರಿಯನ್ ಸ್ಪೇಸ್ ಕ್ಯಾಪ್ಸೂಲ್ ಇದೆ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಈ ಓರಿಯನ್ ಸ್ಪೇಸ್ ಕ್ಯಾಪ್ಸೂಲ್ ಏನಿದೆ, ಇದರಲ್ಲಿ 4 ಜನ ಆಸ್ಟ್ರೋನಾಟ್ಸ್ ಇರ್ತಾರೆ. ಸೊ ಎಷ್ಟು ಜನ? 4 ಜನ ಆಸ್ಟ್ರೋನಾಟ್ಸ್ ಇರ್ತಾರೆ. ಸೊ ಆ 4 ಜನ ಆಸ್ಟ್ರೋನಾಟ್ಸ್ ಯಾರಂತಂದರೆ, ಸೊ ಮೊದಲನೇದಾಗಿ ರೇಡ್ ವೈಸ್ಮನ್, ಸೊ ಇವರು ನಾಸಾದ ಕಮಾಂಡರ್ ಇರ್ತಾರೆ. ಸೊ ಎರಡನೇದಾಗಿ ವಿಕ್ಟರ್ ಗ್ಲೋವರ್, ಸೊ ಇವರು ನಾಸಾದಲ್ಲಿ ಏನಿದ್ದಾರೆ ಪೈಲಟ್ ಆಗಿ ವರ್ಕ್ ಮಾಡ್ತಿದ್ದಾರೆ. ಸೊ ದೆನ್ ಥರ್ಡ್ ಒನ್ ಕ್ರಿಸ್ಟಿನಾ ಕೋಚ್ ಅಂತ, ಸೊ ಇವರು ನಾಸಾ ಮಿಷನ್ ಏನಿದೆ, ಸೊ ನಾಸಾದ ಮಿಷನ್ಸ್ ಏನಿದೆ ಅದರ ಮಿಷನ್ ಸ್ಪೆಷಲಿಸ್ಟ್ ಆಗಿದ್ದಾರೆ. ಜೊತೆಗೆ ಜೆರೆಮಿ ಹ್ಯಾನ್ಸನ್ ಅಂತ ಇದ್ದಾರೆ, ಅವರು ಕೆನಡಿಯನ್ ಸ್ಪೇಸ್ ಏಜೆನ್ಸಿ ಏನಿದೆ ಅಲ್ಲಿ ಮಿಷನ್ ಸ್ಪೆಷಲಿಸ್ಟ್ ಆಗಿದ್ದಾರೆ. ಸೊ ಈ 3 ಜನ ನಾಸಾದವರು ಅಂದರೆ USA ಈ 4ನೇವರು ಕೆನಡಾ ಅಂದರೆ ಕೆನಡಿಯನ್ ಸ್ಪೇಸ್ ಏಜೆನ್ಸಿ CSA ಅಂತ ಏನು ಕರಿತೀವಿ, ಸೊ ಈ ಕೆನಡಾದವರು. ಸೊ ಈ ರೀತಿ ಈ 4 ಜನ ಆಸ್ಟ್ರೋನಾಟ್ಸ್ ಏನಿದ್ದಾರೆ ಅವರು ಈ ಓರಿಯನ್ ಸ್ಪೇಸ್ ಕ್ಯಾಪ್ಸೂಲ್ ಏನಿದೆ ಇದರಲ್ಲಿ ಇರ್ತಾರೆ. ಸೊ ದಿಸ್ ಓರಿಯನ್ ಸ್ಪೇಸ್ ಕ್ಯಾಪ್ಸೂಲ್ ಇಟ್ ಈಸ್ ಹ್ಯಾಬಿಟೇಬಲ್ ಅಂದರೆ ಮನುಷ್ಯನು ಇರಲಿಕ್ಕೆ ಯೋಗ್ಯವಾಗಿರ್ತಕ್ಕಂಥ ಒಂದು ಅಟ್ಮಾಸ್ಫಿಯರ್ನ ಇದರಲ್ಲಿ ಕ್ರಿಯೇಟ್ ಮಾಡಿರ್ತಾರೆ. ಸೊ ದಿಸ್ ಈಸ್ ಅಬೌಟ್ ಓರಿಯನ್ ಸ್ಪೇಸ್ ಕ್ಯಾಪ್ಸೂಲ್ ಆ್ಯಂಡ್ ದಿ ಕ್ರ್ಯೂ, ದಟ್ ಈಸ್ ಆಸ್ಟ್ರೋನಾಟ್ಸ್ ದಟ್ ಆರ್ ಇನ್ಸೈಡ್ ದಿ ಆರ್ಟೆಮಿಸ್ 2 ಮಿಷನ್. ಸೊ ಈ ಆರ್ಟೆಮಿಸ್ 2 ಮಿಷನ್ ಬಗ್ಗೆ ಇನ್ನೂ ನಾವು ತಿಳ್ಕೊಳ್ಳೋದಾದರೆ, ಸೊ ದಿಸ್ ಈಸ್ ದಿ ಫಸ್ಟ್ ಹ್ಯೂಮನ್ ಟ್ರಾವೆಲ್ ಆಫ್ಟರ್ 1972. ಸೊ ಅಪೋಲೋ 1972ನಲ್ಲಿ ಏನೇನು ಮಾಡುತ್ತೆ, ಸೊ ಚಂದ್ರನತ್ತ ಮನುಷ್ಯರನ್ನು ಕೊಂಡೊಯ್ದಿರುತ್ತೆ. ಸೊ ಚಂದ್ರನ ಮೇಲೆ ಕಾಲಿರಿಸಿರ್ತಕ್ಕಂತಹ ಮೊದಲ ಮಾನವ ಯಾರು ಅಂತ ನಾವು ಹೇಳೋದಾದರೆ ನೀಲ್ ಆರ್ಮ್ಸ್ಟ್ರಾಂಗ್. ಸೊ ಇದೆಲ್ಲರಿಗೂ ಗೊತ್ತಿರತಕ್ಕಂತಹ ವಿಷಯ. ಸೊ ಅದಾದ ನಂತರ ಚಂದ್ರನತ್ತ ಹೊರಟಿರ್ತಕ್ಕಂತಹ ಮತ್ತೆ 4 ಆಸ್ಟ್ರೋನಾಟ್ಸ್ ಯಾರು ಅಂತಂದರೆ, ಸೊ ಈ 4 ಜನ ಇಲ್ಲಿದ್ದಾರಲ್ಲ, ಸೊ ಒನ್ ಬೈ ಒನ್ ನೋಡೋದಾದರೆ ರೈಡ್ ವೈಸ್ಮನ್, ವಿಕ್ಟರ್ ಗ್ಲೋವರ್, ಕ್ರಿಸ್ಟಿನಾ ಕೋಚ್ ಆ್ಯಂಡ್ ಜೆರೆಮಿ ಹ್ಯಾನ್ಸನ್. ಸೊ ಇವ್ರು ಏನು ಮಾಡ್ತಾರೆ, ಈ ಆರ್ಟೆಮಿಸ್ 2 ಮಿಷನಲ್ಲಿ ಅವರು ಚಂದ್ರನ ಮೇಲ್ಮೈ ಮೇಲೆ ಲ್ಯಾಂಡ್ ಆಗುವುದಿಲ್ಲ. ಸೊ ಅದರ ಬದಲು ಏನು ಮಾಡ್ತಾರೆ, ಚಂದ್ರನ ಸುತ್ತ, ಚಂದ್ರನ ಫಾರ್ ಸೈಡ್, ಅದರ್ ಸೈಡ್ ಏನಿದೆ, ಚಂದ್ರನ ಇನ್ನೊಂದು ಸೈಡ್ ಏನಿದೆ ಅದು ನಮ್ಗೆ ಕಾಣಿಸ್ಕೊಡಲ್ಲ, ಆ ಫಾರ್ ಸೈಡ್ ಅಂತ ಕರಿತೀವಿ, ಚಂದ್ರನ ಫಾರ್ ಸೈಡ್ ಅಂತ ಕರಿತೀವಿ ಅಥವಾ ಅದರ್ ಸೈಡ್ ಅಂತ ಕರಿತೀವಿ. ಸೊ ಅದನ್ನು ಏನು ಮಾಡ್ತಾರೆ ಇವರು ಫ್ಲೈ ಬೈ ಮಾಡ್ತಾರೆ. ಫ್ಲೈ ಬೈ ಅಂತಂದರೆ ಸೊ ಅದರ ಸುತ್ತ ಒಂದು ರೌಂಡ್ ಹಾಕ್ಕೊಂಡು ವಾಪಸ್ ಭೂಮಿಗೆ ಬರ್ತಕ್ಕಂಥ ಒಂದು ಉದ್ದೇಶವನ್ನು ಈ ಆರ್ಟೆಮಿಸ್ 2 ಮಿಷನ್ ಹೊಂದಿದೆ. ದೆನ್ ಕಮಿಂಗ್ ಟು ದಿ ನಾಸಾಸ್ ಪ್ಲ್ಯಾನ್ ಫಾರ್ ಪರ್ಮನೆಂಟ್ ಮೂನ್ ಬೇಸ್. ಸೊ ನಾಸಾದ್ದು ಈ ಚಂದ್ರದ ಮೇಲೆ, ಚಂದ್ರ ಏನು ಉಪಗ್ರಹ ಇದೆ, ಸೊ ಅದ್ರ ಮೇಲೆ ಪರ್ಮನೆಂಟ್ ಆಗಿ ಒಂದು ಬೇಸ್ನ ಕ್ರಿಯೇಟ್ ಮಾಡಲಿಕ್ಕೆ ಏನು ಪ್ಲ್ಯಾನ್ ಹಾಕ್ಕೊಂಡಿದೆ ಅಂತ ನಾವು ನೋಡೋದಾದರೆ, ಸೊ ನಾವು ನಾಸಾ ಇಟ್ ಈಸ್ ಶಿಫ್ಟಿಂಗ್ ಫ್ರಮ್ ಶಾರ್ಟ್ ವಿಸಿಟ್ಸ್ ಟು ಸಸ್ಟೈನ್ಡ್ ಎಕ್ಸ್ಪ್ಲೋರೇಷನ್. ಸೊ ಇಲ್ಲಿವರೆಗೆ ಏನು ಮಾಡ್ತಿತ್ತು, ನಾಸಾ ಸ್ಪೇಸ್ ಕ್ರಾಫ್ಟು ಮತ್ತು ಸ್ಯಾಟಲೈಟ್ಸ್ನ ಕಳಿಸಿ ಒಂದು ಮೂನ್ನ ಶಾರ್ಟ್ ವಿಸಿಟಲ್ಲಿ ಸ್ಟಡಿ ಮಾಡ್ತಿತ್ತು. ಇವಾಗ ಅದನ್ನು ಬಿಟ್ಟು ಏನು ಮಾಡ್ತಾ ಇದೆ, ಸಸ್ಟೈನ್ಡ್ ಎಕ್ಸ್ಪ್ಲೋರೇಷನ್ ಕಡೆ ಗಮನ ಕೊಡ್ತಾ ಇದೆ. ಸಸ್ಟೈನ್ಡ್ ಎಕ್ಸ್ಪ್ಲೋರೇಷನ್ಸ್ ಅಂದರೆ ಈ ಚಂದ್ರ ಏನಿದೆ, ಮೂನ್ ಏನಿದೆ ಅಲ್ಲಿಗೆ ಮಾನವರನ್ನು ಕಳಿಸೋದು, ಆಸ್ಟ್ರೋನಾಟ್ಸ್ನ ಕಳಿಸೋದು. ಅಲ್ಲಿ ಅವ್ರೇನು ಮಾಡ್ತಾರೆ, ಫ್ರೀಕ್ವೆಂಟಾಗಿ ವಿಸಿಟ್ ಮಾಡ್ತಾ ಚಂದ್ರನ ಮೇಲ್ಮೈಯನ್ನು ಎಕ್ಸ್ಪ್ಲೋರ್ ಮಾಡ್ತಾ ಹೋಗ್ತಾರೆ. ಸೊ ಉದ್ದೇಶ ಏನು, ಫ್ರೀಕ್ವೆಂಟಾಗಿ ವಿಸಿಟ್ ಮಾಡೋದು, ಆ್ಯಂಡ್ ಅಲ್ಲಿ ಆಸ್ಟ್ರೋನಾಟ್ಸ್ ಏನು ಮಾಡ್ತಾರೆ, ಎಕ್ಸ್ಟೆಂಡೆಡ್ ಡ್ಯೂರೇಷನಲ್ಲಿ ಸ್ಟೇ ಮಾಡಿ, ಸೊ ಅಲ್ಲಿರ್ತಕ್ಕಂತಹ ಏನು ಚಂದ್ರನ ಮೇಲ್ಮೈಲಿರ್ತಕ್ಕಂತಹ ಏನು ಮಿನರಲ್ಸ್ ಇದೆ, ಅಲ್ಲಿ ಯಾವ ರೀತಿ ವಾತಾವರಣ ಇದೆ ಅದನ್ನು ಎಕ್ಸ್ಪ್ಲೋರ್ ಮಾಡ್ತಾರೆ. ಸೊ ದಿಸ್ ಈಸ್ ಗೋಯಿಂಗ್ ಟು ಹ್ಯಾಪನ್ ಇನ್ ದ ನೆಕ್ಸ್ಟ್ ಡಿಕೇಡ್, ದಟ್ ಮೀನ್ಸ್ ಆಫ್ಟರ್ 2030.
ಸೊ ಇನ್ನು ಈ ಆರ್ಟೆಮಿಸ್ ಮಿಷನ್ಸ್ ಬಗ್ಗೆ ನಾವು ನೋಡೋದಾದರೆ, ಈ ಆರ್ಟೆಮಿಸ್ ಮಿಷನ್ಸ್ಗೂ ಮತ್ತು ಅಪೋಲೋ ಮಿಷನ್ಸ್ಗೂ ಇರೋ ವ್ಯತ್ಯಾಸ ಏನಂತಂದರೆ, ಅಪೋಲೋ ಮಿಷನ್ಸಲ್ಲಿ ಬ್ರೀಫ್ ಲ್ಯಾಂಡಿಂಗ್ಸ್ ಇರ್ತಿತ್ತು. ಸೊ ಅಂದರೆ ಚಂದ್ರನ ಮೇಲ್ಮೈನ ತಲುಪೋದು ಅಥವಾ ಚಂದ್ರನ ಸುತ್ತ ಒಂದು ಗಿರಿಕೆ ಹೊಡೆಯೋದು, ಈ ರೀತಿ ಲೂನಾರ್ ಎಕ್ಸ್ಪ್ಲೋರೇಷನ್ಸ್ ಇರ್ತಿತ್ತು. ಇಟ್ ಈಸ್ ಫಾರ್ ಬ್ರೀಫ್ ಪೀರಿಯಡ್. ಆರ್ಟೆಮಿಸ್ ಮಿಷನ್ನ ಕರೆಂಟ್ ಆಬ್ಜೆಕ್ಟಿವ್ನ ನಾವು ನೋಡೋದಾದರೆ, ಲಾಂಗ್ ಟರ್ಮ್ಸ್ ಹ್ಯಾಬಿಟೇಷನ್. ಲಾಂಗ್ ಟರ್ಮ್ ಹ್ಯಾಬಿಟೇಷನ್ ಅಂದರೆ ಚಂದ್ರನ ಮೈ ಮೇಲೆ ಸೊ 1 year 6 months ಈ ರೀತಿ ಅಲ್ಲಿ ಹ್ಯಾಬಿಟೇಷನ್ ಮಾಡೋದು, ಕಂಟಿನ್ಯೂಸ್ ಎಕ್ಸ್ಪ್ಲೋರೇಷನ್. ಸೊ ದಿಸ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಅಪೋಲೋ ಮಿಷನ್ಸ್ ಆ್ಯಂಡ್ ಆರ್ಟೆಮಿಸ್ ಮಿಷನ್ಸ್. ಸೊ ಈ ರೀತಿ ನಾಸಾದ ಒಂದು ಫ್ಯೂಚರ್ ಪ್ಲ್ಯಾನ್ ಪರ್ಮನೆಂಟ್ ಮೂನ್ ಬೇಸ್ ಮಾಡೋದ್ರಲ್ಲಿ ಆರ್ಟೆಮಿಸ್ ಮಿಷನ್ಸ್ ಏನು ರೋಲ್ ಇದೆ ಅಂತ ನಾವು ನೋಡೋದಾದರೆ, ಸೊ ಆರ್ಟೆಮಿಸ್ ಪ್ರೋಗ್ರಾಮ್ ಇಟ್ ಈಸ್ ಸೆಂಟ್ರಲ್ ಟು ದಿ ಲೂನಾರ್ ಸ್ಟ್ರಾಟಜಿ ಆಫ್ ದಿ ನಾಸಾ. ಸೊ ಆರ್ಟೆಮಿಸ್ 1 ಇದು 2022ರಲ್ಲಿ ಲಾಂಚ್ ಆಗಿತ್ತು. ಸೊ ಇಲ್ಲಿ ಏನಿತ್ತು ಆಬ್ಜೆಕ್ಟಿವ್ ಅಂತಂದರೆ ಅನ್ಕ್ರೂಡ್ ಮಿಷನ್ ಇತ್ತು. ಅನ್ಕ್ರೂಡ್ ಮಿಷನ್ ಅಂತಂದರೆ, ಸೊ ಈ ಆರ್ಟೆಮಿಸ್ 1 ಮಿಷನ್ಲಿ ಯಾವುದೇ ರೀತಿಯಾದಂಥ ಆಸ್ಟ್ರೋನಾಟ್ಸ್ ಇರೋದಿಲ್ಲ. ಅನ್ಕ್ರೂಡ್ ಅಂತಂದರೆ ಆಸ್ಟ್ರೋನಾಟ್ಸ್ ಇರೋದಿಲ್ಲ. ಸೊ ಇದೇನು ಮಾಡುತ್ತೆ, ಆರ್ಟೆಮಿಸ್ 1 ಮಿಷನ್ ಮೂನ್ ಸುತ್ತ ಏನು ಮಾಡುತ್ತೆ, ಒಂದು ಟೆಸ್ಟಿಂಗ್ನ ಒಂದು ಮೂನ್ ಸುತ್ತ ಚಂದ್ರನ ಸುತ್ತ ಒಂದು ರೌಂಡ್ ಹಾಕಿ ಅಲ್ಲಿ ಒಂದು ಟೆಸ್ಟಿಂಗ್ನ ಮಾಡಿರುತ್ತೆ. ದೆನ್ ಆರ್ಟೆಮಿಸ್ 2 ಏನಿದೆ, ಸೊ ಇವಾಗ ಲಾಂಚ್ ಮಾಡಿದ್ದು, ದಿಸ್ ಈಸ್ ದಿ ಫಸ್ಟ್ ಕ್ರೂಡ್ ಲೂನಾರ್ ಫ್ಲೈಬೈ ಮಿಷನ್. ಸೊ ಈ ಜಗತ್ತಿನಲ್ಲೇ ಇಟ್ ಇಸ್ ಅ ಫಸ್ಟ್ ಕ್ರೂಡ್ ಲೂನಾರ್ ಫ್ಲೈಬೈ ಮಿಷನ್. ಇಟ್ ಇಸ್ ನಾಟ್ ಅ ಲ್ಯಾಂಡಿಂಗ್ ಮಿಷನ್. ಲ್ಯಾಂಡಿಂಗ್ ಮಿಷನ್ ಯಾವುದು, ಅಪೋಲೋ 17. ಅಪೋಲೋ 17ನಲ್ಲಿ ಏನು ಮಾಡಿರ್ತಾರೆ, ನೀಲ್ ಆರ್ಮ್ಸ್ಟ್ರಾಂಗ್ ಚಂದ್ರನ ಮೇಲೆ ಲ್ಯಾಂಡ್ ಆಗಿರ್ತಾರೆ, ಕಾಲನ್ನು ಇಟ್ಟಿರ್ತಾರೆ. ಸೊ ದಟ್ ಈಸ್ ದಿ ಅಪೋಲೋ ಮಿಷನ್. ಆರ್ಟೆಮಿಸ್ 2 ಇಟ್ ಈಸ್ ಅ ಫ್ಲೈ ಬೈ ಮಿಷನ್. ಅಂದರೆ ಸೊ ಚಂದ್ರನ ಸುತ್ತ ಒಂದು ರೌಂಡ್ ಹಾಕಿ ಗಿರಿಕೆ ಹೊಡೆದು ಏನು ಮಾಡ್ತಾರೆ, ವಾಪಸ್ ಬರ್ತಾರೆ. ಸೊ ಇದಾದಮೇಲೆ ಏನು ಮಾಡ್ತಾರೆ, ಒಂದು ಹ್ಯೂಮನ್ ಲ್ಯಾಂಡಿಂಗ್. ಸೊ 2028ರಲ್ಲಿ ನಾಸಾ ಏನು ಮಾಡುತ್ತೆ, ಮತ್ತೆ ಚಂದ್ರನ ಮೇಲ್ಮೈ ಮೇಲೆ ಹ್ಯೂಮನ್ ಅಂದರೆ ಮನುಷ್ಯರನ್ನು, ಆಸ್ಟ್ರೋನಾಟ್ಸನ್ನು ಕಳಿಸ್ಲಿಕ್ಕೆ ಒಂದು ಪ್ಲ್ಯಾನನ್ನು ಹಾಕ್ಕೊಂಡಿದೆ. ಸೊ ದಿಸ್ ಈಸ್ ಅಬೌಟ್ ಆರ್ಟೆಮಿಸ್ ಮಿಷನ್. ಸೊ ದಿಸ್ ಅಲಾಂಗ್ ವಿತ್ ದಿ ಈ ಆರ್ಟೆಮಿಸ್ ಮಿಷನ್ ಸಕ್ಸಸ್ ಆದಮೇಲೆ ಏನು ಮಾಡುತ್ತೆ ನಾಸಾ, ಇಟ್ ಈಸ್ ಏಮಿಂಗ್ ಫಾರ್ ರೆಗ್ಯುಲರ್ ಲೂನಾರ್ ಮಿಷನ್ ಎವ್ರಿ 6 months. ಅಂದರೆ ಪ್ರತಿ 6 ತಿಂಗಳಿಗೊಮ್ಮೆ ಚಂದ್ರನತ್ತ ಸ್ಪೇಸ್ ಕ್ರಾಫ್ಟ್ ಏನಿದೆ ಅದನ್ನು ಕಳಿಸ್ಲಿಕ್ಕೆ ಒಂದು ತಯಾರಿಯನ್ನು ನಡೆಸ್ಕೊಳ್ತಾ ಇದೆ. ಸೊ ಇದಕ್ಕೆ ನಾಸಾಗೆ ಏನು ಬೇಕು, ಇಟ್ ನೀಡ್ಸ್ ಇಂಟರ್ನ್ಯಾಷನಲ್ ಪಾರ್ಟ್ನರ್ಸ್. ಸೊ ಇದು NASA alone cannot do this. It needs international partners and private companies cooperation. So this is the objective of the NASA. ಇನ್ನು ಆರ್ಟೆಮಿಸ್ ಮಿಷನ್ ಲಾಂಚ್ ಸಿಸ್ಟಮ್ಸ್ನ ನಾವು ನೋಡೋದಾದರೆ, ಸೊ ಈ ಆರ್ಟೆಮಿಸ್ ಮಿಷನ್ ಆರ್ಟೆಮಿಸ್ 2 ಏನಿದೆ, ಇದರಲ್ಲಿ ಓರಿಯನ್ ಸ್ಪೇಸ್ ಕ್ಯಾಪ್ಸೂಲ್ ಇದೆ ಅಂತ ಗೊತ್ತಾಯಿತು ನಮಗೆ. ಸೊ ಈ ಓರಿಯನ್ ಸ್ಪೇಸ್ ಕ್ಯಾಪ್ಸೂಲನ್ನು ಲಾಂಚ್ ಮಾಡಲಿಕ್ಕೆ ಯೂಸ್ ಮಾಡಿರ್ತಕ್ಕಂಥ ಲಾಂಚ್ ವೆಹಿಕಲ್ನ ನಾವು ನೋಡೋದಾದರೆ, ಲಾಂಚ್ ವೆಹಿಕಲ್ ಹೆಸರು ಏನಂತಂದರೆ ಸ್ಪೇಸ್ ಲಾಂಚ್ ಸಿಸ್ಟಮ್, SLS ಅಂತ ಕರೀತಾರೆ. ದಿಸ್ ಈಸ್ ನಾಸಾಸ್ ಮೋಸ್ಟ್ ಪವರ್ಫುಲ್ ರಾಕೆಟ್. ಸೊ ನಾಸಾದಲ್ಲಿ ಇರ್ತಕ್ಕಂಥ ಅತಿ ಪವರ್ಫುಲ್ ರಾಕೆಟ್ ಯಾವುದು ಅಂತಂದರೆ ಸ್ಪೇಸ್ ಲಾಂಚ್ ಸಿಸ್ಟಮ್. ಸೊ ದಿಸ್ ವಿತ್ ದ ಹೆಲ್ಪ್ ಆಫ್ ದಿಸ್ ಸ್ಪೇಸ್ ಲಾಂಚ್ ಸಿಸ್ಟಮ್, ಸೊ ಇವಾಗ ಏನು ಮಾಡಿದ್ದಾರೆ, ಓರಿಯನ್ ಕ್ಯಾಪ್ಸೂಲ್ ಅಂತ ಏನಿದೆ, ಓರಿಯನ್ ಕ್ಯಾಪ್ಸೂಲ್, ಸೊ ಅದನ್ನು ಚಂದ್ರನ ಸುತ್ತ ರೌಂಡ್ ಹಾಕಲಿಕ್ಕೆ ಕಳಿಸಿದ್ದಾರೆ. ಈ ಅಪೋಲೋ ಮಿಷನಲ್ಲಿ ಯಾವ ಲಾಂಚ್ ಸಿಸ್ಟಮ್ನ ಯೂಸ್ ಮಾಡಿದ್ರು ಅಂತಂದರೆ ಸ್ಯಾಟರ್ನ್ 5 ಎಂಬ ಒಂದು ಲಾಂಚ್ ಸಿಸ್ಟಮನ್ನು ಯೂಸ್ ಮಾಡಿದರು. Historically that was the powerful, but at present space launch system is the most powerful rocket. So ಈ ಸ್ಪೇಸ್ ಲಾಂಚ್ ಸಿಸ್ಟಮ್ ಪ್ಲಸ್ ಓರಿಯನ್ ಸ್ಪೇಸ್ ಕ್ರಾಫ್ಟ್ ಎರಡನ್ನೂ ಏನು ಮಾಡ್ತಿದ್ದಾರೆ, ಇವಾಗ ಆರ್ಟೆಮಿಸ್ 1ನಲ್ಲಿ ಟೆಸ್ಟ್ ಮಾಡಿದ್ದಾರೆ. ಸೊ ಈ ಆರ್ಟೆಮಿಸ್ 1ನಲ್ಲಿ ಟೆಸ್ಟ್ ಮಾಡಿದ ಮೇಲೆ ಆರ್ಟೆಮಿಸ್ 2 ಮಿಷನ್ನಲ್ಲಿ ಏನು ಮಾಡ್ತಿದ್ದಾರೆ, ಆಸ್ಟ್ರೋನಾಟ್ಸ್ನ ಕಳಿಸಿ ಇನ್ನೊಂದು ಟೆಸ್ಟ್ ಮಾಡ್ತಿದ್ದಾರೆ. ಸೊ ಕಮಿಂಗ್ ಟು ದ ಸಿಗ್ನಿಫಿಕೆನ್ಸ್ ಆಫ್ ಆರ್ಟೆಮಿಸ್ 2 ಮಿಷನ್. ಸೊ ಆರ್ಟೆಮಿಸ್ 2 ಮಿಷನ್ ಸಿಗ್ನಿಫಿಕೆನ್ಸ್ ಏನಿದೆ ಅಂತ ನಾವು ನೋಡ್ತಾ ಹೋದರೆ, ಈ ಆರ್ಟೆಮಿಸ್ 2 ಮಿಷನ್ ಏನು ಮಾಡುತ್ತೆ, ಅರ್ತ್ ಆರ್ಬಿಟ್ನ 2 ಸಾರಿ ಸುತ್ತುತ್ತೆ. ಸೊ ಅರ್ತ್ ಆರ್ಬಿಟ್ನ 2 ಸಾರಿ ಸುತ್ತಿದ ಮೇಲೆ ಮೂನ್ ಹತ್ತ ಒಂದು ಟ್ರೆಜೆಕ್ಟರಿನ ಚೇಂಜ್ ಮಾಡ್ಕೊಳ್ಳುತ್ತೆ. ಸೊ ಅಲ್ಲಿ ಏನು ಮಾಡುತ್ತೆ, ಮೂನ್ನ ರೀಚ್ ಆದಮೇಲೆ ಲೂನಾರ್ ಫ್ಲೈ ಬೈ ಮಾಡುತ್ತೆ. ಅಂದರೆ ಚಂದ್ರನ ಸುತ್ತ ಸುತ್ತಿ ಅದಾದ ನಂತರ 6500 ಕಿಲೋಮೀಟರ್ ಈ ಚಂದ್ರನ ಇನ್ನೊಂದು ಸೈಡ್ ಏನಿದೆ, ನಮಗೆ ಕಾಣಿಸ್ತಿರೋದು ಚಂದ್ರನ ಒಂದು ಫೇಸ್, ಇಲ್ಲಿರ್ತಕ್ಕಂಥ ಫೇಸ್ ಕಾಣುತ್ತೆ. ಇದ್ರ ಹಿಂದ್ಗಡೆ ಇರ್ತಕ್ಕಂಥ ಫೇಸ್ ನಮಗೆ ಕಂಡು ಬರಲ್ಲ. ಸೊ ಆ ಫಾರ್ ಸೈಡ್ ಆಫ್ ದ ಮೂನ್ ಏನಿದೆ, ಚಂದ್ರನ ಇನ್ನೊಂದು ಏನಿದೆ ಸೈಡ್, ಅದನ್ನು ಏನು ಮಾಡುತ್ತೆ 6500 ಕಿಲೋಮೀಟರ್ ಬಿಯಾಂಡ್ ಫಾರ್ ಸೈಡ್ ಏನು ಮಾಡುತ್ತೆ, ಟ್ರಾವೆಲ್ ಮಾಡುತ್ತೆ. ಸೊ ಇದರೊಂದಿಗೆ ಇದೇನು ಮಾಡುತ್ತೆ, ಈ ಸ್ಪೇಸ್ ಆರ್ಟೆಮಿಸ್ 2 ಒಂದು ಸಿಗ್ನಿಫಿಕೆನ್ಸ್ ಏನಂದರೆ, ದಿಸ್ ಮಾರ್ಕ್ಸ್ ದಿ ಫಾರ್ದೆಸ್ಟ್ ಡಿಸ್ಟೆನ್ಸ್ ಹ್ಯೂಮನ್ಸ್ ಹ್ಯಾವ್ ಟ್ರಾವೆಲ್ಡ್ ಇನ್ ಸ್ಪೇಸ್. ಸೊ ಇದೇನಾಗುತ್ತೆ, ಮನುಷ್ಯರು ಸ್ಪೇಸಲ್ಲಿ ಒಂದು ಅತಿ ದೂರವಾದ ಜಾಗವನ್ನು ಅಥವಾ ಅತಿ ದೂರವನ್ನು ಕ್ರಮಿಸಿದ ಕೀರ್ತಿ ಯಾವುದಕ್ಕೆ ಸಲ್ಲುತ್ತೆ ಅಂದರೆ ಆರ್ಟೆಮಿಸ್ 2 ಮಿಷನ್ಗೆ ಸಲ್ಲುತ್ತೆ. ಸೊ ಇಲ್ಲಿವರೆಗೂ ಅಚೀವ್ಮೆಂಟ್ ಯಾವುದಕ್ಕಿತ್ತು ಅಂತಂದರೆ ಅಪೋಲೋ 17 ಮಿಷನ್ಗಿತ್ತು. ಸೊ ದಿಸ್ ಈಸ್ ದಿ ಸಿಗ್ನಿಫಿಕೆನ್ಸ್ ಆಫ್ ಆರ್ಟೆಮಿಸ್ 2 ಮಿಷನ್.
ಸೊ ಕಮಿಂಗ್ ಟು ದಿ ಇಂಡಿಯಾ ಇನ್ ನ್ಯೂ ಲೂನಾರ್ ರೇಸ್. ಸೊ ಈ ಲೂನಾರ್ ರೇಸಲ್ಲಿ ಇಂಡಿಯಾ ಪೊಸಿಷನ್ ಏನಿದೆ ಅಂತ ನಾವು ನೋಡೋದಾದರೆ, ಸೊ ಅಪೋಲೋ 11 ಲಾಂಚ್ ಆದಾಗ, ಚಂದ್ರನಾಥ ಅಪೋಲೋ 11 ಮಿಷನ್ ಲಾಂಚ್ ಆದಾಗ ಇಸ್ರೋ ಇನ್ನೂ ಎಸ್ಟಾಬ್ಲಿಷ್ ಆಗಿರಲಿಲ್ಲ. ಅವಾಗ ಇಂಡಿಯಾದಲ್ಲಿ ಯಾವುದೇ ರೀತಿಯಾದ ಸ್ಪೇಸ್ ಪ್ರೋಗ್ರಾಮ್ಸ್ ಇರಲಿಲ್ಲ. ಸೊ ದಿಸ್ ವಾಸ್ ಇನ್ ದ ಇಯರ್ 1969. ಬಟ್ ಇವಾಗಿನ ಸಿನಾರಿಯೋನ ನಾವು ನೋಡೋದಾದರೆ, ಇಂಡಿಯಾ ಏನು ಮಾಡ್ತಿದೆ, ಇಂಡಿಯಾ ಈಸ್ ಆಲ್ಸೋ ಇನ್ ದಿ ಲೂನಾರ್ ರೇಸ್. ಆಲ್ರೆಡಿ ಇಂಡಿಯಾ ಸೆಂಟ್ ಚಂದ್ರಯಾನ 3 ಮಿಷನ್. ಸೊ ಇತ್ತೀಚೆಗೆ ಚಂದ್ರನಂತ ಕಳಿಸಿರ್ತಕ್ಕಂಥ ಮಿಷನ್ ಯಾವುದು? ಚಂದ್ರಯಾನ 3. ಸೊ ಈ ಚಂದ್ರಯಾನ 3ಯಲ್ಲಿ ಏನೆಲ್ಲ ಇತ್ತು? ಲ್ಯಾಂಡರ್ ಇತ್ತು, ರೋವರ್ ಇತ್ತು, ಆ್ಯಂಡ್ ಆರ್ಬಿಟರ್ ಇತ್ತು. ಸೊ ಈ ಆರ್ಬಿಟರ್ ಏನು? ಆರ್ಬಿಟರ್ ಚಂದ್ರಯಾನ 2ನಲ್ಲೇ ಕಳಿಸಲಾಗಿತ್ತು. ಚಂದ್ರಯಾನ 2ನಲ್ಲೇ ಕಳಿಸಿರ್ತಕ್ಕಂಥ ಆರ್ಬಿಟರ್ ಏನು ಮಾಡಿತು? ಈ ಚಂದ್ರಯಾನ 3ನಲ್ಲಿ ಕಳಿಸಿರ್ತಕ್ಕಂಥ ಲ್ಯಾಂಡರ್ ಮತ್ತು ರೋವರ್ಗೆ ಕೋಆರ್ಡಿನೇಟ್ ಮಾಡಲಿಕ್ಕೆ ಹೆಲ್ಪ್ ಮಾಡಿತು. ಲ್ಯಾಂಡರ್ ಅಂತಂದರೆ ಚಂದ್ರನ ಮೇಲ್ಮೈ ಮೇಲೆ ಸ್ಪರ್ಶ ಮಾಡೋದು, ಇಳಿಯೋದು. ರೋವರ್ ಅಂತಂದರೆ ಸೊ ಚಂದ್ರನ ಮೇಲ್ಮೈ ಮೇಲೆ ಓಡಾಡ್ತಕ್ಕಂಥ ಒಂದು ರೋಬೋಟ್. ಸೊ ಈ ರೀತಿ ಈ ಚಂದ್ರಯಾನ 3 ಮೂಲಕ ಇಂಡಿಯಾ ಏನು ಮಾಡಿದೆ? ಲ್ಯಾಂಡರ್ನ ಕಳಿಸಿದೆ, ರೋವರ್ನ ಕಳಿಸಿದೆ, ಆ್ಯಂಡ್ ಆರ್ಬಿಟರ್ನು ಕೂಡ ಕಳಿಸಿದೆ. ಸೊ ಇಲ್ಲಿ ಏನಾಗ್ತಿದೆ, ಆವಾಗ ಬೈಪೋಲಾರ್ ವರ್ಲ್ಡ್ ಇದ್ದಾಗ, ಕೋಲ್ಡ್ ವಾರ್ ಟೈಮಲ್ಲಿ USA ಮತ್ತು USSR, ದೀಸ್ 2 ಕಂಟ್ರೀಸ್ ಆರ್ ಫೈಟಿಂಗ್ ಇನ್ ದಿ ಸ್ಪೇಸ್ ರೇಸ್. ಸೊ ಇವಾಗೇನಿದೆ, ಮಲ್ಟಿ ಕಂಟ್ರಿ ಲೂನಾರ್ ರೇಸ್ ಇದೆ. ಸೊ ಇಂಡಿಯಾನು ಏನು ಮಾಡಿದೆ? 3 ಮಿಷನ್ಸ್ನ ಕಳಿಸಿದೆ, ಚೀನಾ ಕಳಿಸಿದೆ, ಜಪಾನ್ ಕಳಿಸಿದೆ, ಸೊ ಈ ರೀತಿ ರಷ್ಯಾ ಕಳಿಸಿದೆ. ಸೊ ಈ ರೀತಿ ಬೇರೆ ಬೇರೆ ಕಂಟ್ರೀಸ್ ಏನು ಮಾಡಿದೆ? ಲೂನಾರ್ ರೇಸಲ್ಲಿ ಇವೆ. ಸೊ ದಿಸ್ ವಾಸ್ ಅರ್ಲಿಯರ್ ಡಾಮಿನೇಟೆಡ್ ಬೈ USA ಆ್ಯಂಡ್ USSR. ನೌ ಇಟ್ ಹ್ಯಾಸ್ ಬಿಕಮ್ ಮಲ್ಟಿಪೋಲಾರ್ ಕಾಂಪಿಟೇಷನ್. ದಿಸ್ ಈಸ್ ಥ್ರೂ ಕೊಲ್ಯಾಬ್ರೇಷನ್. ಇಂಡಿಯಾ ಏನು ಮಾಡ್ತಿದೆ? ಇಂಡಿಯಾ ಈಸ್ ಕೊಲ್ಯಾಬ್ರೇಟಿಂಗ್ ವಿತ್ ಅದರ್ ಕಂಟ್ರೀಸ್ ಇನ್ ದ ಸ್ಪೇಸ್ ರೇಸ್, ರೈಟ್? So coming to the India's moon missions. So India, it plans to send human to the moon by 2040. ಸೊ 2040 ಅನ್ನಷ್ಟರಲ್ಲಿ ಮೂನ್ ಮೇಲೆ ಹ್ಯೂಮನ್ಸ್ನ ಕಳಿಸೋ ಪ್ಲ್ಯಾನ್ನ ಇಂಡಿಯಾ ಹಾಕ್ಕೊಂಡಿದೆ. ಚೀನಾ ಟಾರ್ಗೆಟ್ಸ್ ಬೈ 2030. ಸೊ ಇಂಡಿಯಾ ವಾಂಟ್ಸ್ ಟು ಅಚೀವ್ ದಿಸ್ ಏನಿದೆ 2040 ಅನ್ನಷ್ಟರಲ್ಲಿ. ಸೊ ಹ್ಯೂಮನ್ ಅಂದರೆ ಆಸ್ಟ್ರೋನಾಟ್ಸ್ನ ಚಂದ್ರನತ್ತ ಕಳಿಸೋದನ್ನು ಇಟ್ ವಾಂಟ್ಸ್ ಟು ಅಚೀವ್ ಥ್ರೂ ಯುರೋಪಿಯನ್ ಪಾರ್ಟ್ನರ್ಶಿಪ್. ಸೊ ಯುರೋಪಿಯನ್ ಕಂಟ್ರೀಸ್ ಏನಿದೆ ಅದರ ಪಾರ್ಟ್ನರ್ಶಿಪ್ ಜೊತೆಗೆ ಮಲ್ಟಿಪಲ್ ನೇಷನ್ ಕೊಲ್ಯಾಬ್ರೇಷನ್ನೊಂದಿಗೆ ಸೊ ಇಂಡಿಯಾ ಏನು ಮಾಡ್ತಿದೆ? ಇಟ್ ಈಸ್ ಪ್ಲ್ಯಾನಿಂಗ್ ಟು ಸೆಂಡ್ ದಿ ಹ್ಯೂಮನ್ಸ್ ಟು ದ ಮೂನ್. ಸೊ ಇದರೊಂದಿಗೆ ಇಂಡಿಯಾ ಇಟ್ ಹ್ಯಾಸ್ ಅ ಸ್ಟ್ರಾಟಜಿಕ್ ಅಲೈನ್ಮೆಂಟ್ ವಿತ್ ನಾಸಾದೊಂದಿಗೆ ಒಂದು ಸ್ಟ್ರಾಟಜಿಕ್ ಅಲೈನ್ಮೆಂಟ್ ಮತ್ತು ಅಗ್ರಿಮೆಂಟ್ನ ಹೊಂದಿದೆ. ಸೊ ಇಂಡಿಯಾ ಇಟ್ ಈಸ್ ಆಲ್ಸೋ ಸೈನೇಟರಿ ಆಫ್ ದಿ ಆರ್ಟಿಮಿಸ್ ಅಕಾರ್ಡ್. ಆರ್ಟಿಮಿಸ್ ಅಕಾರ್ಡ್ ಏನಿದೆ, ಸೊ ಅದಕ್ಕೆ ಇಂಡಿಯಾ ಏನು ಮಾಡಿದೆ? ಸೈನ್ ಮಾಡಿದೆ. ಸೊ ಥ್ರೂ ದಿಸ್ ಆರ್ಟಿಮಿಸ್ ಅಕಾರ್ಡ್, India also wants to participate in peaceful and sustainable space exploration framework. So this Artemis Accord, it speaks about peaceful and sustainable space exploration. So this enables ISRO and NASA cooperation in lunar and deep space mission. So Artemis Accord, it is mainly it is a USA led, NASA led accords. So ಅದಕ್ಕೆ ಏನು ಮಾಡಿದೆ? ಇಂಡಿಯಾ ಸೈನ್ ಮಾಡಿದೆ, ರೈಟ್? ದೆನ್ ಆನ್ ಗೋಯಿಂಗ್ ಕೋಆಪರೇಷನ್, ಇಂಡಿಯಾ USA ಅಥವಾ ನಾಸಾ ಇಸ್ರೋ ಕೋಆಪರೇಷನ್ ನಾವು ನೋಡೋದಾದರೆ, ನಿಸಾರ್ ಅನ್ನೋ ಅರ್ತ್ ಅಬ್ಸರ್ವೇಷನ್ ಮಿಷನ್ನ ಇಸ್ರೋ ಮತ್ತು ನಾಸಾ ಜಾಯಿಂಟಾಗಿ ಡೆವಲಪ್ ಮಾಡಿದೆ. ಸೊ ದಿಸ್ ಹೆಲ್ಪ್ಸ್ ಇನ್, ಸೊ USA ಏನಿದೆ? ಮೇಜರ್ ಎಕೋಸಿಸ್ಟಮ್, ಸ್ಪೇಸ್ ಎಕೋಸಿಸ್ಟಮ್ ಯಾವ ರೀತಿ ಇದೆ? ಪ್ರೈವೇಟ್ ಸೆಕ್ಟರ್ ಪಾರ್ಟಿಸಿಪೇಷನ್ ಇದೆ, ಅಕಾಡೆಮಿಯಾ ಅಂದರೆ ಕಾಲೇಜ್ ಆ್ಯಂಡ್ ಯೂನಿವರ್ಸಿಟಿ ಪಾರ್ಟಿಸಿಪೇಟ್ ಮಾಡ್ತಿದೆ, ಜೊತೆಗೆ ಇಂಟರ್ನ್ಯಾಷನಲ್ ಪಾರ್ಟ್ನರ್ಶಿಪ್ ಅಂದರೆ NASA, it is not only collaborating with its own university, it is also collaborating with other countries for the space exploration. ಸೊ ಇವಾಗ ನಾಸಾ ಜೊತೆಗೆ ಇಸ್ರೋ ಕೋಆಪರೇಷನ್ ಅಥವಾ ಇಸ್ರೋ ಅಗ್ರಿಮೆಂಟ್ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ? ಇಟ್ ಪ್ರೊವೈಡ್ಸ್ ಇಂಡಿಯಾ ವಿತ್ ಟೆಕ್ನಾಲಜಿಕಲ್ ಎಕ್ಸ್ಪೋಜರ್. ಸೊ ಏನೇನು ಹೊಸ ಟೆಕ್ನಾಲಜಿ ಇದೆ, ಸೊ ಅದರ ಬಗ್ಗೆ ಇಂಡಿಯಾಗೆ ನಾಲೆಜ್ ಬರುತ್ತೆ. ಜೊತೆಗೆ ಆಪರೇಷನಲ್ ಎಕ್ಸ್ಪೀರಿಯನ್ಸ್, ಬಿಕಾಸ್ ನಾಸಾ ಇಟ್ ಈಸ್ ದ ಲೀಡಿಂಗ್ ಸ್ಪೇಸ್ ಇನ್ಸ್ಟಿಟ್ಯೂಟ್. ಸೊ ಅದರೊಂದಿಗೆ ವರ್ಕ್ ಮಾಡೋದ್ರಿಂದ ನಮಗೇನಾಗುತ್ತೆ? ಆಪರೇಷನಲ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ದಿಸ್ ವಿಲ್ ಹೆಲ್ಪ್ ಇನ್ ಇಂಡಿಯಾಸ್ ಲಾಂಗ್ ಟರ್ಮ್ ಲೂನಾರ್ ಗೋಲ್ಸ್. ಸೊ ದಿಸ್ ಈಸ್ ಆಲ್ ಅಬೌಟ್ Artemis 2 mission. So based on the topic that we have discussed so far, Artemis 2 mission, so here we have provided one prelims practice question. The question contains 4 statements. Go through all the 4 statements and comment your answer. The answer and detailed explanation for this question is available in the PDF handout, which you can download by joining our Telegram channel. Thank you for watching. See you in the next video. Till then, happy learning.